ಮಾಡ್ತೀನಿ. ಸಕ್ಕತ್ತಾಗೈತೆ. ಕರ್ಬೂಜದ ಹಣ್ಣು ಜ್ಯೂಸ್ ಮಾಡಿದ್ದೀನಿ. ಇದನ್ನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ ಇದು. ತೋರಿಸ್ತೀನಿ ಬನ್ನಿ ಈಗ ಜ್ಯೂಸ್ ಹೇಗೆ ಮಾಡೋದು ಅಂತ. ಮೊದಲಿಗೆ ಹಾಲು ಕಾಯಿಸ್ಕೊತಾ ಇದ್ದೀನಿ. ಸಾಬುದಾನ ತಗೊಂಡಿದ್ದೀನಿ, 1-2 ಸ್ಪೂನಷ್ಟು. ಇದನ್ನ ರಾತ್ರಿ ನೆನೆ ಹಾಕಿ ಈಗ ಬೇಯಿಸ್ಕೊತೀನಿ. ಈಗ ಮತ್ತೆ ಜಿಯಾ ಸೀಡ್ಸ್ 2 ಸ್ಪೂನಷ್ಟು ತಗೊಂಡು ನೆನೆಸಿಟ್ಟಿದ್ದೀನಿ. ಇದನ್ನ 10 ನಿಮಿಷ ನೆನೆಸ್ಕೊಂಡ್ರೆ ಸಾಕೀಗ. ಹಣ್ಣು ಕಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ತಿರುಳೆಲ್ಲ ತೆಗಿತೀನಿ. ನೋಡಿ ಕಟ್ ಮಾಡಿದ್ದೆ. ಈಗ ಜಾರ್ಗೆ ಹಾಕಿ ರುಬ್ತೀನಿ. ನೋಡಿ ಇದು ಬೆಲ್ಲದ ನೀರು ಸ್ವಲ್ಪ 3/4 ಲೋಟಷ್ಟು ಹಾಕಿದ್ದೀನಿ. ಬಟ್ಲಲ್ಲಾದ್ರೆ ಅರ್ಧ ಬಟ್ಲಷ್ಟು ಅಳತೆ ಆದ್ರೆ. ನೋಡಿ ಆಗಿದೆ. ನಾನು ಸ್ವಲ್ಪನೂ ನೀರು ಹಾಕಿಲ್ಲ. ಆಮೇಲೆ ಹಾಲು ಹಾಕ್ತೀನಿ. ನೋಡಿ ಸೋಸ್ಕೊತಾ ಇದ್ದೀನಿ. ಈಗ ನಾನು ಸ್ವಲ್ಪನೂ ನೀರು ಹಾಕಿಲ್ಲ, ಬೆಲ್ಲ ಸಿರಪ್ ಮಾತ್ರ ಹಾಕಿದ್ದೀನಿ. ನಮ್ಗೆ ಹಾಲು ಎಷ್ಟು ಬೇಕು ತೆಳುಗೆ ಅಷ್ಟು ಹಾಕೊಂಡ್ರೆ ಆಗುತ್ತೆ. ನೋಡಿ ಹಾಲು ಹಾಕ್ತಾ ಇದ್ದೀನಿ. ನಾನು ಗಟ್ಟಿ ಹಾಲೇ ಹಾಕ್ತಾ ಇದ್ದೀನಿ, ತಿಕ್ಕ ಬರಲಿ ಅಂತ. ಜ್ಯೂಸಿಗೆ ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇನ್ನೂ 1 ಲೋಟ ಹಾಕ್ತೀನಿ. ನೋಡಿ ಇನ್ನೊಂದು ಲೋಟ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತೆ ನೆನೆಸ್ಕೊಂಡಿದ್ದೀನಲ್ಲ ಸಬ್ಜಾ ಬೀಜ ಹಾಕ್ತಿದ್ದೀನಿ. 2 ಸ್ಪೂನಷ್ಟು ನೆನೆಸಿದ್ದೆ. ಮತ್ತೆ ಸ್ವಲ್ಪ ಸಾಬುದಾನ ನೆನೆಸ್ಕೊಂಡಿದ್ದೆ, ಅದು ಚೆನ್ನಾಗಿ ಬಂದಿದೆ. ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೆ, ಬಾಯಿಗೆ ಸಿಗಲಿ ಅಂತ ಈ ಥರ ಕಟ್ ಮಾಡಿ ಹಾಕಿದ್ದೀನಿ. ತುಂಬ ಚಿಲ್ಲಾಗಿರುತ್ತೆ ನೋಡಿ. ಇದು ಕೋಲ್ಡ್ ಮಾಡ್ಕೊಂಡು ಕುಡಿಬೋದು, ಮತ್ತು ಈಗಲೂ ಕುಡಿಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು ಹಾಕ್ತೀನಿ ಮೇಲೆ ಗಾರ್ನಿಷರ್ಗೆ. ನಾನು ಟೇಸ್ಟ್ ನೋಡ್ಲಾ ಇಲ್ಲ ನನ್ನ ಮಗಳು ಕೊಡ್ತೀನಿ. ಚಿನ್ನಮ್ಮ ತಗೋ ಮಗಳೇ, ಟೇಸ್ಟ್ ನೋಡಿ ಹೇಳಪ್ಪ ಹೇಗೆ ಬಂದೈತೆ ಅಂತ ನೋಡು. ಚೆನ್ನಾಗೈತಪ್ಪ ಚಿನ್ನು? ಚೆನ್ನಾಗಿದೆ ಅಮ್ಮ, ತುಂಬ ಚೆನ್ನಾಗಿದೆ. ಹೌದಾ ಮಗಳೇ? ಈಗ ನಾನು ನೋಡ್ಲಾ? ನಾನು ಮಾಡಿ ನೋಡ್ತೀನಿ, ಟೇಸ್ಟ್ ಮಾಡ್ತೀನಿ. ಸಕ್ಕತ್ತಾಗೈತೆ. ನೀವು ಮಾಡ್ಕೊಂಡು ಕುಡೀರಿ ಈ ಥರನೇ. ಬಿಸಿಲು ಹೊತ್ತಲ್ಲಿ ಮಧ್ಯಾಹ್ನ ಬಂದ ತಕ್ಷಣವೇ ಕೊಡಿ ಎಲ್ಲರಿಗೂ, ಮಕ್ಕಳಿಗೆ ಎಲ್ಲರಿಗೂ ಕೊಡಿ. ನೀವು ಮಾಡ್ಕೊಂಡು ಕುಡೀರಿ. ಈಗ ತುಂಬ ಬಿಸಿಲಿದೆ, ತುಂಬ ಚೆನ್ನಾಗೈತೆ, ಕುಡೀರಿ. ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ.